ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲನ್. ಇತ್ತೀಚೆಗೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಗಿಲ್ಲಿ ಅವರ ವಿಡಿಯೋ ಆಲ್ರೆಡಿ ನೋಡಿರ್ತೀರಾ. ಅವರು ಜಿಮ್ಮಲ್ಲಿ ಕುತ್ಕೊಂಡು ಫಿಟ್ನೆಸ್ಸನ್ನು ಮಾಡ್ತಿರುವಂಥ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂಥದ್ದು. ಸೊ ಇದರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಹರಿದಾಡ್ತಾ ಇದೆ. ಇದನ್ನು ನೋಡಿದ ತಕ್ಷಣ ನನಗೂ ಹಂಗೆ ಅನಿಸ್ತು, ಏನಪ್ಪ ಗಿಲ್ಲಿ ಅವರು ಡೈರೆಕ್ಟರ್ ಆಗಬೇಕು ಅಂತ ಹೇಳ್ತಿದ್ದು, ಇದೇನು ಹೀರೋ ಲೆವೆಲ್ಗೆಲ್ಲ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋಕೆ ಹೊರಟಿದ್ದಾರೆ ಅನ್ನೋದು. ಬಟ್ ಇದರ ಹಿಂದೆ ಏನು ಅಡಗಿದೆ ಅನ್ನೋದು ಅವರೇ ಹೇಳಬೇಕೇ ಹೊರತು, ಆದರೆ ಆ ವಿಡಿಯೋವನ್ನು ನೋಡಿದಾಗ, ಗಿಲ್ಲಿ ಅವರ ಪ್ರಿಪ್ರೇಷನ್ ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಹೀರೋ ಲೆವೆಲ್ಗೆ ಏನಾದರೂ ರೆಡಿ ಆಗ್ತಾ ಇದ್ದಾರಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬೀಳುವಂಥದ್ದು. ಸೊ ಫಿಟ್ನೆಸ್ ಬಗ್ಗೆ ಗಿಲ್ಲಿ ಅವ್ರಿಗೆ ಅಷ್ಟೇನು ಅಪಾರವಾದ ಕಾಳಜಿ ಆಗಿರ್ಬೋದು, ಅಷ್ಟೇನು ಅವರು ಫಿಟ್ನೆಸ್ಸನ್ನು ಒಂದು ಮಾಡೋದಾಗಿರ್ಬೋದು. ನಾವು ಬಿಗ್ ಬಾಸ್ ಮನೇಲೇ ನೋಡಿದ್ದೀವಿ. ಈ ಬಿಗ್ ಬಾಸ್ ಮನೇಲಿ ಯಾರೇ ರಘು ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಅಭಿಷೇಕ್ ಅವರಾಗಿರ್ಬೋದು, ಈ ಫಿಟ್ನೆಸ್ಸನ್ನು ಆಗಿರ್ಬೋದು ಅಥವಾ ಜಿಮ್ಮಲ್ಲಿ ಕೂತ್ಕೊಂಡು ಏನು ವರ್ಕೌಟ್ ಮಾಡ್ತಾರೋ ಅದನ್ನು ಅಲ್ಲಿ ಮಾಡ್ತಿದ್ದಾಗಲೂ ಕೂಡ ಗಿಲ್ಲಿ ಅವರು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ರು ಅಥವಾ ಅವ್ರಿಗೆ ಏನೋ ಒಂದು ಮಾತಾಡ್ತಿದ್ರೆ ಹೊರತು ಯಾವತ್ತೂ ಕೂಡ ಆ ಒಂದು ಸನ್ನಿವೇಶಕ್ಕೆ ಹೋಗಿಲ್ಲ. ಈಗ ಫನ್ನಿ ವೇಯಲ್ಲಿ ರಘು ಅವ್ರ ಜೊತೆ ಅವರ ದೇಹದಾಢ್ಯವನ್ನು ತೋರಿಸೋದಾಗಿರ್ಬೋದು, ಈ ಥರ ಮಾಡ್ತಾ ಇದ್ರು. ಬಟ್ ಗಿಲ್ಲಿ ಅವರು ಸ್ವತಃ ಹೋಗಿ ಫಿಟ್ನೆಸ್ಸನ್ನು ಮಾಡೋದು ಅಥವಾ ಅಲ್ಲಿ ಜಿಮ್ಮನ್ನು ಟ್ರೈ ಮಾಡೋದಾಗಿರ್ಬೋದು, ಆ ಡಂಬಲ್ಸ್ಗಳನ್ನು ಎತ್ತೋದಾಗಿರ್ಬೋದು, ಈ ಥರ ಯಾವುದೇ ಮಾಡಿದ್ದು ನಾನಂತೂ ನೋಡಿಲ್ಲ. ಬಟ್ ಇಲ್ಲಿ ಗಿಲ್ಲಿ ಅವರು ಸ್ವತಃ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ದಾರೆ ಅಂದಮೇಲೆ ಎಲ್ಲೋ ಒಂದು ಕಡೆ ಪುಟ್ಟಾಗಿ ಒಂದು ಡೌಟ್ ಬರೋದಂತೂ ಖಚಿತ ಆಗುತ್ತೆ. ಯಾಕಂದರೆ ಗಿಲ್ಲಿ ಅವ್ರು ಏನಾದರೂ ಹೀರೋ ಲೆವೆಲ್ಗೆ ಏನಾದರೂ ಹೋಗ್ತಾ ಇದ್ದಾರೆ ಅಂದರೆ ಹೀರೋ ಆಗೋಕ್ಕೆ ಹೊರಟಿದ್ದಾರೆ, ಅದಕ್ಕೆ ಫಿಟ್ನೆಸ್ಸನ್ನು ಟ್ರೈ ಮಾಡ್ತಾ ಇದ್ದಾರಾ ಅಥವಾ ಫಿಟ್ ಆಗ್ತಿದ್ದಾರಾ ಅನ್ನೋದು ಪ್ರಶ್ನೆಗಳು ಸಾಕಷ್ಟು ಮೂಡಿರುವಂಥದ್ದು. ಸೊ ಈಗಾಗಲೇ ಗಿಲ್ಲಿ ಅವರಿಗೆ 2.2 ಮಿಲಿಯನ್ನಷ್ಟು ಒಂದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಬಂದಿರೋದ್ರಿಂದ ಎಲ್ಲ ಅವರ ಫಿಟ್ನೆಸ್ ಆಗಿರ್ಬೋದು ಎಲ್ಲ ವಿಡಿಯೋಗಳಿಗೆ ಸಾಕಷ್ಟು ಒಂದು ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನಾವು ಇತ್ತೀಚೆಗೆ ನೋಡಿದಾಗೆ ಬಿಗ್ ಬಾಸಲ್ಲಿ ಈ 12ನೇ ಸೀಸನಲ್ಲಿ ನಡೆದಂತಹ ಸ್ಪರ್ಧಿಗಳಾಗಿರ್ಬೋದು, ಗಿಲ್ಲಿ ಅವರಿಗೆ ಎಕ್ಸ್ಪೆಷಲ್ ಹೇಳೋದಾದರೆ ಒಂದೇ ಒಂದು ನೆಗೆಟಿವ್ ಮಾರ್ಕ್ ಇಲ್ಲದೆ ಎಲ್ಲರನ್ನ ನಗಿಸ್ಕೊಂಡು ಎಲ್ಲರಿಗೂ ಇಷ್ಟ ಆದಂತಹ ವ್ಯಕ್ತಿತ್ವ ಗಿಲ್ಲಿ ಅವ್ರದ್ದು. ಸೊ ಹಾಗಾಗಿ ಗಿಲ್ಲಿ ಅವರು ನಿರ್ದೇಶಕನಾಗಿ ಕಾಣಿಸ್ಕೊಳ್ಬೇಕು, ನನಗೆ ನಿರ್ದೇಶಕನಾಗಬೇಕು ಅನ್ನೋ ಒಂದು ವಿಚಿತ್ರ ಆಸೆ. ವಿಚಿತ್ರ ಅನ್ನೋದಕ್ಕಿಂತ ಅವರು ನಟನೆಯಲ್ಲಿ ತೊಡಗಿದ್ರಿಂದ ನಮ್ಗನ್ಸುತ್ತೆ ಅವರು ನಟನೆಯಲ್ಲೇ ಮುಂದುವರಿಬಹುದೇನೋ, ನಟನೆಯನ್ನೇ ಮಾಡಿಕೊಂಡು ಕಾಮಿಡಿಯನ್ ಆಗಿರ್ಬೋದು. ಈಗ ಚಿಕ್ಕಣ್ಣ ಸಾಧುಕೋಕಿಲ ಯಾವ ರೀತಿ ಇದ್ದಾರೋ ಸೊ ಅವ್ರ ಥರನೇ ಗಿಲ್ಲಿ ಅವರು ಮುಂದೆ ಕಾಮಿಡಿಯನ್ ಆಗಿ ಕಾಣಿಸ್ಕೊಳ್ಬೋದು. ಈ ಥರ ಗೊಂದಲಗಳು ಅವರನ್ನು ನೋಡಿದಾಗ ಹುಟ್ಟಿರುವಂಥದ್ದು. ಇನ್ನು ಅವರು ನಟನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಥವಾ ಒಂದು ನಿರ್ದೇಶನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಅವರ ಒಂದು ಈ ಡಿಸಿಷನಲ್ಲಿ ಸ್ವಲ್ಪ ವಿಚಿತ್ರ ಅನಿಸೋದು ಕಾಮನ್. ಯಾಕಂದರೆ ಅವರು ಬಂದಿರೋದೇ ನಟನಾಗಿ, ಕಾಮಿಡಿಯನ್ ಆಗಿ. ಸೊ ಮತ್ತೆ ನಿರ್ದೇಶಕನಾಗಬೇಕು ಅನ್ನೋದು ಅವರ ಒಂದು ಅಂದರೆ ನಿರ್ದೇಶಕರ ಮೇಲೊಂದಿರೋ ಪ್ರೀತಿ ಅವರಾಗಿರ್ಬೋದು, ಅಂದರೆ ನಿರ್ದೇಶನ ಮಾಡಬೇಕು, ಈ ಥರ ಮಾಡಬೇಕು ಅನ್ನೋದು ಅವ್ರಿಗಿರುವಂತಹ ಹುಚ್ಚು ಆಸೆ ಏನಾದರೂ ಅನ್ಕೋಬೋದು. ಬಟ್ ಗಿಲ್ಲಿ ಅವ್ರನ್ನ ಹೀರೋ ಆಗಿ ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಅಭಿಮಾನಿಗಳಲ್ಲಾಗಿರ್ಬೋದು ಆ ಒಂದು ಹೀರೋ ಖಡಕ್ ಲುಕ್ ಆಗಿರ್ಬೋದು ಗಿಲ್ಲಿ ಅವ್ರಿಗಿದೆ, ಗಿಲ್ಲಿ ಅವ್ರ ಹೀರೋ ರೀತಿ ಕಾಣಿಸ್ಕೋಬೇಕು ಅನ್ನೋದು ಅವರ ಅಭಿಮಾನಿಗಳಲ್ಲಿ ಮೂಡಿರುವಂಥದ್ದು. ಸೊ ಅಂಥ ಹೊತ್ತಿಗೆ ಇಂಥ ಒಂದು ಫಿಟ್ನೆಸ್ ವಿಡಿಯೋವನ್ನು ನಾವು ನಮ್ಮ ಕೈಗೆ ಸಿಕ್ಕಿದಾಗ ನಾವು ಅದನ್ನು ಏನಾದರೂ ಅನ್ಕೋಬಹುದಾ ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಯಾವುದೇ ಒಬ್ಬ ನಟ ತಾನು ಫಿಟ್ ಆಗಿರಬೇಕು ಅಥವಾ ಜಿಮ್ಗೋಗಿ ವರ್ಕೌಟ್ ಮಾಡಬೇಕು ಅಂದ ತಕ್ಷಣ ಆತನ ಒಂದು ಹೀರೋ ಇದಕ್ಕೆ ಅಥವಾ ವಿಲನ್ ಇದಕ್ಕೆ ಏನಾದರೂ ಒಂದು ಪ್ರಿಪ್ರೇಷನ್ ಮಾಡ್ತಾ ಇರ್ತಾನೆ. ಬಟ್ ಗಿಲ್ಲಿ ಅವ್ರನ್ನ ಹೀರೋ ಆಗಿ ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ಅಷ್ಟೇ ಕಿರಾತಕ 2ಗೆ ಗಿಲ್ಲಿ ಅವರು ಹೀರೋ ಆಗಿ ಬರ್ಬೋದು ಅನ್ನೋ ಒಂದು ಕೆಲವು ಮಾತುಗಳು ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಯಾವುದಾದ್ರೂ ದೊಡ್ಡ ಸಿನಿಮಾ ಗಿಲ್ಲಿ ಅವರ ಕೈ ಹಿಡಿದಿದೆಯಾ, ಈ ಥರ ಪ್ರಶ್ನೆಗಳು ಕೂಡ ಸಾಕಷ್ಟು ಮೂಡಿರುವಂಥದ್ದು. ಇನ್ನು ಜಿಮ್ನಲ್ಲಿ ನಾವು ನೋಡಿದಾಗ ಒಂಥರ ಕಠಿಣ ಅಭ್ಯಾಸವನ್ನು ಕೂಡ ಮಾಡ್ತಾ ಇದ್ರು ಗಿಲ್ಲಿ ಅವರು. ಸೊ ಗಿಲ್ಲಿ ಅವರಿಗೆ ನಾವು ಬಿಗ್ ಬಾಸ್ ಮನೇಲಿ ನೋಡ್ತಿದ್ದಾಗ ಸಾಕಷ್ಟು ಅದರ ಬಗ್ಗೆ ಅಷ್ಟೇನು ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ. ಈ ಫಿಟ್ನೆಸ್ ಬಗ್ಗೆ ಆಗಿರ್ಬೋದು ಇಂಥದ್ರ ಬಗ್ಗೆ ಸಾಕಷ್ಟು ಅವರು ದೂರನೇ ಇದ್ದರು. ಯಾವಾಗ ನೋಡಿದ್ರು ಮಲ್ಗೋದು, ತಿನ್ನೋದು, ಇಂಥದ್ರಲ್ಲೇ ಗಿಲ್ಲಿ ಅವರು ಅಥವಾ ಬೇರೆಯವ್ರನ್ನ ತಮಾಷೆ ಮಾಡೋದು, ಬೇರೆಯವ್ರ ಜೊತೆ ಮಿಂಗಲಾಗಿ ಮಾತಾಡೋದು, ಇಂಥದ್ರಲ್ಲೇ ಜಾಸ್ತಿಯಾಗಿ ಕಾಣಿಸ್ಕೊಂಡಿದ್ದದ್ದು. ಎಲ್ಲೂ ಕೂಡ ಆ ಜಿಮ್ ಏರಿಯಾದಲ್ಲಿ ನಮ್ಗೆ ಕಾಣಿಸ್ಕೊಂಡೇ ಇಲ್ಲ ಗಿಲ್ಲಿ ಅವರು. ಸೊ ಇದಕ್ಕಿದ್ದಂತೆ ಈಗ ಫಿಟ್ನೆಸ್ಸನ್ನು ಮೈಂಟೈನ್ ಮಾಡೋಕ್ಕೆ ಹೊರಟಿದ್ದಾರೆ ಅಂದಮೇಲೆ ಸಾಕಷ್ಟು ಒಂದು ಗೊಂದಲಗಳು ಕಾಡೋದಂತ ಅಥವಾ ಒಂಥರ ಕುತೂಹಲದ ಸೂಚನೆಗಳು ಇರೋದಂತೂ ನಿಜ ಆಗಿದೆ. ಇನ್ನು ಅವರ ಈ ಒಂದು ಫಿಟ್ನೆಸ್ ವಿಡಿಯೋವನ್ನು ನೋಡಿದ ಮೇಲೆ ಅವರ ಅಭಿಮಾನಿಗಳು ಇಲ್ಲಿಯವರೆಗೆ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಎಲ್ಲ ಒಂದು ಕಡೆ ಗಿಲ್ಲಿ ಅವರು ಹಿಂಟ್ ಕೊಡ್ತಾ ಇದ್ದಾರೆ ಅಂತ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ಕಾಯ್ತಾ ಇದ್ದೀವಿ ಗಿಲ್ಲಿ ಅವರು ಯಾವ ರೂಪದಲ್ಲಿ ನಮ್ಮ ಮುಂದೆ ಕಾಣಿಸ್ಕೊಳ್ಬೋದು ಅನ್ನೋದನ್ನು.